ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಮಾಜಿ ಅಧ್ಯಕ್ಷರಾದ ಎಸ್. ರಮೇಶ್ ಹಾಗೂ ಮಾಜಿ ಉಪಾಧ್ಯಕ್ಷರಾದ ನರಸಿಂಹಯ್ಯ, ಬೆಂಗಳೂರು ಜಿಲ್ಲಾ ಉಪಾಧ್ಯಕ್ಷರಾದ ಅಖ ಶಿವರಾಜ್, ಬನಶಂಕರಿ ವಿಭಾಗದ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಮ. ಉಮೇಶ್ ಇವರುಗಳು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರವರಿಗೆ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರುಗಳಿಗೆ ವಿದ್ಯುತ್ ಗುತ್ತಿಗೆದಾರರ ಕುಂದುಕೊರತೆಗಳ ಹವಾಲು ಮನವಿ ಪತ್ರ ನೀಡಿ ಬೇಡಿಕೆಯನ್ನು ಈಡೇರಿಸುವಂತೆ ಮನವಿ ಮಾಡಿಕೊಂಡರು. ಕರ್ನಾಟಕದಾದ್ಯಂತ ಇರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗುತ್ತಿಗೆದಾರ ಬಂಧುಗಳಲ್ಲಿ ಏನಿವತ್ತು ಮನವಿ ಮಾಡ್ತಾ ಇದ್ದೀವಿ ಅಂದರೆ 4/4/2025 ಏನು ನಮ್ಮ ಆಲ್ ಎಸ್ಕಾಮ್ಸು ವಿದ್ಯುತ್ ಸಂಪರ್ಕ ಕೊಡಬಾರ್ದು ಅಂತ ನಿಲ್ಲಿಸಿದ್ದಾರೆ. ಖಂಡಿತವಾಗ್ಲೂ ನಾವು ಇವತ್ತಿನ ದಿವಸ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನು ಅವರ ನಿವಾಸದಲ್ಲಿ ಭೇಟಿ ಮಾಡಿ ಅವರಿವತ್ತು ಒಂದು ಆಶ್ವಾಸನೆ ಕೊಟ್ಟಿದ್ದರು. ಯಾಕೆಂದರೆ ಅವ್ರಿಗೊಂದು ಮನವಿನೂ ಸಹ ಕೊಟ್ಟಿದ್ದೀವಿ. ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಏನು 4/4/2025 ಈಚೆಗೆ ಯಾವ್ಯಾವ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ತೊಗೊಂಡಿದ್ದೀರಾ ಅಂಥವ್ರಿಗೆಲ್ಲ ನಾವು ಒನ್ ಟೈಮ್ ರಿಲ್ಯಾಕ್ಸೇಷನ್ ಕೊಡ್ತೀವಿ. ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾವು ಕ್ಯಾಬಿನೆಟ್ಟಲ್ಲಿ ಇವತ್ತಿನ ದಿವಸ ಚರ್ಚೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ತಕ್ಕಂತೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ನಡ್ಕೊಂತಾರೆ ಅಂತ ನಾವು ಇವತ್ತು ಭಾವಿಸಿದ್ದೀವಿ. ಅದೇ ರೀತಿ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಸಹ ಭೇಟಿ ಮಾಡಲು ನಾವು ಇವತ್ತು ವಿಧಾನಸೌಧಕ್ಕೆ ಬಂದಿದ್ದೀವಿ. ಅವ್ರ ಸಹ ನಮಗೆ ಇವಾಗ ಸಮಯ ನಿಗದಿಪಡಿಸಿದ್ದಾರೆ. ಅವರ ಹತ್ರನೂ ಸಹ ಚರ್ಚೆ ಮಾಡಿ ನಾವು ಇವತ್ತಿನ ದಿವಸ ಅದನ್ನು 4/4/2025 ಈಚೆಗೆ ಯಾರ್ಯಾರು ಡೆಪಾಸಿಟ್ ಕಟ್ಟಿದ್ದೀವಿ 4,25,000 ಮನೆಗಳಿಗೆ ಇವತ್ತಿನ ದಿವಸ ಕಾರ್ಖಾನೆ ಇರ್ಬೋದು, ವಾಣಿಜ್ಯ ಮಳಿಗೆಗಳಿರ್ಬೋದು, ವಾಣಿಜ್ಯ ಕಟ್ಟಡಗಳಿರ್ಬೋದು, ವಸತಿ ಮನೆಗಳಿಗೂ ಸಹ ಇವತ್ತು ಸಂಪರ್ಕ ಕೊಡ್ತಾ ಇಲ್ಲ. ಅದಕ್ಕೂ ಸಹ ನಾವು ಇವತ್ತಿನ ದಿವಸ ರಿಲ್ಯಾಕ್ಸೇಷನ್ ಕೊಡಿ ಅಂತ ಮನವಿ ಮಾಡಿದ್ದೀವಿ. ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಂದಿಸಿ ನಮಗೆ ಇದನ್ನು ಮಾಡಿಕೊಡ್ತೀವಿ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಮುಖ್ಯಮಂತ್ರಿಗಳನ್ನು ಸಹ ಇವಾಗ ಭೇಟಿ ಮಾಡಿ ಅವರು ಏನು ಹೇಳ್ತಾರೆ ಅನ್ನೋದು ಇವತ್ತು ನಾವು ಮಾಧ್ಯಮದ ಮುಖಾಂತರ ಅದನ್ನು ತಿಳಿಸೋಕ್ಕೆ ನಾವು ನಮ್ಮ ಎಲ್ಲ ಎಸ್ಕಾಮ್ನಲ್ಲಿರ್ತಕ್ಕಂಥ ಎಲ್ಲ ವಿದ್ಯುತ್ ಗುತ್ತಿಗೆದಾರರಿಗೂ ಒಂದು ಶುಭ ಸಂದೇಶವನ್ನು ಇವತ್ತಿನ ದಿವಸ ನಾವು ರವಾನೆ ಮಾಡ್ತೀವಿ ಅಂತ ಖಂಡಿತವಾಗಲೂ ಈ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀವಿ. ಎಸ್. ರಮೇಶ್ ರವರ ನೇತೃತ್ವದ ತಂಡ ಇವತ್ತು ಹಗಲಿರುಳು ಶ್ರಮಿಸಿ ನಾವು ಇವತ್ತಿನ ದಿವಸ ನಾವು ಗುತ್ತಿಗೆದಾರರಿಗೋಸ್ಕರ ನಾವು ಇದ್ದೀವಿ. ಖಂಡಿತವಾಗ್ಲೂ ಗುತ್ತಿಗೆದಾರರಿಗೋಸ್ಕರ ನಾವು ಕೆಲಸ ಮಾಡೋಕ್ಕೆ ಸದಾ ಸಿದ್ಧರಿರ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಬಿ. ವಿ. ನರಸಿಂಹಯ್ಯ, ಮಾಜಿ ಉಪಾಧ್ಯಕ್ಷರು, KSLECA.